ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶುಭೋದಯ. ಪೀಠಿಕೆಯಂತಲೇ ನಿಮಗೊಂದು ಸರಳ ಪ್ರಶ್ನೆ. ನಿಮ್ಮನ್ನು ಸ್ಪಷ್ಟವಾಗಿ ಗುರುತಿಸಿದ್ರೂ ಗುರುತಿಸದಂತೆ ವರ್ತಿಸಿದ ಯಾರನ್ನಾದರೂ ನೀವು ಭೇಟಿ ಮಾಡಿದ್ದೀರಾ? ದೇ ಕ್ಲಿಯರ್ಲಿ ರೆಕಗ್ನೈಸ್ ಬಟ್ ಬಿಹೇವ್ ಆ್ಯಸ್ ಸ್ಟ್ರೇಂಜರ್ಸ್. ಆಗ ನಮಗೇನನ್ಸತ್ತೆ ಗೊತ್ತಾ? ನಾನೇನಾದರೂ ಹರ್ಟ್ ಮಾಡಿದ್ನಾ? ಗೊತ್ತಿಲ್ದಿರ ಏನಾದರೂ ತಪ್ಪು ಮಾತಾಡಿದ್ನಾ? ಜಗಳ, ಕದನ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮನಸ್ತಾಪ, ವೈಷಮ್ಯ ಏನೂ ಇಲ್ವಲ್ಲ, ಯಾವ ದೊಡ್ಡ ಚಿಕ್ಕ ಕಾರಣವಿಲ್ಲ. ಆಗ ಏನಾಯ್ತಪ್ಪ, ಏನಾಗಿರಬಹುದು ಅಂತ ಎಲ್ಲ ಆಯಾಮಗಳಿಂದ, ಮೂಲೆಗಳಿಂದ, ದೃಷ್ಟಿಕೋನದಿಂದ ಅಗೆದು ಬಗೆದು ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಇನ್ ಜನರಲ್ ವಿ ಫೀಲ್ ಅನ್ಈಸಿ ವೆನ್ ಸಮ್ವನ್ ನೋನ್ ಬಿಹೇವ್ಸ್ ಆ್ಯಸ್ ಸ್ಟ್ರೇಂಜರ್ಸ್. ಇದೇ ತರಹ ಒಂದು ಸನ್ನಿವೇಶ ಇತ್ತೀಚೆಗೆ ಆಯಿತು. ರಾತ್ರಿ ಸುಮಾರು 9:30 ಗಂಟೆ. ನಾನು ನನ್ನ ಸ್ನೇಹಿತರೊಬ್ಬರೊಟ್ಟಿಗೆ ಹೋಟೆಲ್ನಲ್ಲಿ ಕೂತು ಕೋಲ್ಡ್ ಕಾಫಿ ಕುಡಿತಾ ಇದ್ದೆ. ನನ್ನ ಹಿಂದಿನ ಸೀಟ್ನಲ್ಲಿ ಮತ್ತೊಬ್ಬ ಹೆಣ್ಣು ಮಗಳು ಕೂತಿದ್ರು. ನಂತರ ಯಾವಾಗ ಎದ್ದು ಹೋದ್ರೋ ನನಗೆ ತಿಳಿಲಿಲ್ಲ. ಆದರೆ ನನ್ನ ಮುಂದೆ ಕುಳಿತ ನನ್ನ ಸ್ನೇಹಿತ ವಿ ಯೂಸ್ ಟು ವರ್ಕ್ ಟುಗೆದರ್ ಬಿಫೋರ್ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಐ ಸೆಡ್, ವೈ ಡಿಡಂಟ್ ಯು ವಿಶ್ ಹರ್ ಅಂತ ಕೇಳಿದೆ. ಸಮ್ ಪೀಪಲ್ ರೆಕಗ್ನೈಸ್ ಅಸ್ ಬಟ್ ಡಿಸೈಡ್ ನಾಟ್ ಟು ರಿಮೆಂಬರ್ ಅಸ್ ಅಂತ ಹೇಳಿದಾಗ, ಓ ಡಿಡ್ ಯು ಗೈಸ್ ಫೈಟ್ ಆರ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಕೇಳಿದೆ. ಆಬ್ಸಲ್ಯೂಟ್ಲಿ ನಥಿಂಗ್ ಅಂತ ಹೇಳಿ, ಇವತ್ತು ನಿನ್ನೆಯ ಮಾತಲ್ಲ, ರೈಟ್ ಫ್ರಮ್ ದೋಸ್ ಡೇಸ್ ಶಿ ಫೀಲ್ಸ್ ಶಿ ಹ್ಯಾಸ್ ಅ ಡಿಫ್ರೆಂಟ್ ಸ್ಟೇಟಸ್ ಆ್ಯಂಡ್ ಬಿಹೇವ್ಸ್ ಲೈಕ್ ದ್ಯಾಟ್ ಅಂತ ಹೇಳಿದಾಗ ದಟ್ ಮೇಡ್ ಮೀ ಥಿಂಕ್ ಪ್ರೆಟಿ ಡೀಪ್. ವಾಟ್ ರಿಯಲಿ ಚೇಂಜಸ್ ಇನ್ ಅ ಪರ್ಸನಾಲಿಟಿ ವೆನ್ ದೇ ಸ್ಟ್ರಾಂಗ್ಲಿ ಬಿಲೀವ್ ಇನ್ ದೇರ್ ಸೆಲ್ಫ್ ಡಿಫೈನ್ಡ್ ಸ್ಟೇಟಸ್ ಎನ್ನುವ ಪ್ರಶ್ನೆ ಬಂತು. ಸ್ಟೇಟಸ್, an interesting word that can be used to describe how high someone has grown, and equally it also reveals how grounded they still remain. Status, ಸ್ಥಾನ, ಮಾನ, ಗಣ್ಯತೆ, ಮಾನ್ಯತೆ, ಪ್ರಾಮುಖ್ಯತೆ, ದರ್ಜೆ, ಅಂತಸ್ತು ಯಾವ ಪದ ಬಳಕೆಯಿಂದಾದರೂ ವಿಶ್ಲೇಷಿಸಬಹುದು. ಕೆಲವರಿಗೆ ಯಶಸ್ಸು ಬರ್ತಿದ್ದ ಹಾಗೆ ಮಧ್ಯಂತರದಲ್ಲಿ ಬದಲಾಗ್ತಾರೆ. ಇನ್ನು ಕೆಲವರಿಗೆ ಬದುಕಿನ ಘಟ್ಟ ಆಗಿರದೆ ಜೀವನದ ಲಭ್ಯತೆಗಳಿಗೆ, ಲಾಭಗಳಿಗೆ, ಅನುಕೂಲತೆಗಳಿಗೆ, ಸವಲತ್ತುಗಳಿಗೆ, ಸುಯೋಗಕ್ಕೆ, ಸೌಲಭ್ಯಗಳಿಗೆ, ವಿನಾಯಿತಿಗಳಿಗೆ, ಹಕ್ಕಿಗೆ, ಹಣಕಾಸಿನಿಂದ, ಶಿಕ್ಷಣದಿಂದ, ವೃತ್ತಿಪರ ಹುದ್ದೆಗಳಿಂದ, ಅಧಿಕಾರದಿಂದ, ಪ್ರಭಾವದಿಂದ ಸ್ಟೇಟಸ್ ಮೌನವಾಗಿ ಮನಸ್ಸಿಗಿಳಿಯತ್ತೆ, ಅದು ತಲೆಗೇರತ್ತೆ. ತಲೆಗೇರಿದಂದಿನಿಂದ ಮೇಲಿನ ಪದರ ಸೂಕ್ಷ್ಮವಾಗಿ ಬದಲಾಗತ್ತೆ. ಕಾನ್ವರ್ಸೇಷನ್ಸ್ ಆ್ಯಂಡ್ ಸರ್ಕಲ್ಸ್ ಚೇಂಜ್ ಆ್ಯಂಡ್ ಸಮ್ಟೈಮ್ಸ್ ದೇರ್ ಎಬಿಲಿಟಿ ಟು ಎಕ್ನಾಲೆಡ್ಜ್ ಪೀಪಲ್ ಚೇಂಜಸ್ ಆಸ್ ವೆಲ್. ಐ ಅಗ್ರಿ, ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್ ಫ್ಯಾಕ್ಟರ್, ಬಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಟು ಹ್ಯೂಮನ್ ಬಿಹೇವಿಯರ್ ವೆನ್ ಸ್ಟೇಟಸ್ ಚೇಂಜ್? ನಾವು ಹೋರಾಡ್ತಾ ಇದ್ದಾಗ ಸಹಾಯ ಮಾಡಿದ ಹಸ್ತ ನಾವು ಹಾರಾಡ್ತಾ ಇರುವಾಗ ಮನಸ್ಸು ಏಕೆ ಮರೆಯುತ್ತೆ? ಯಶಸ್ಸು ಜೀವನದ ಮಟ್ಟ ಬದಲಾಯಿಸುತ್ತೆ ನಿಜ, ಆದರೆ ನಿಜವಾದ ಪ್ರಶ್ನೆ ಯಶಸ್ಸು ಕೆಲವೊಮ್ಮೆ ವ್ಯಕ್ತಿತ್ವವನ್ನೇ ಏಕೆ ಬದಲಾಯಿಸುತ್ತೆ ಎಂಬುದು. ನಿಮಗೆ ನಗು ಬರಬಹುದು. ಒಮ್ಮೊಮ್ಮೆ ನನಗೇನು ಅನಿಸುತ್ತೆ ಗೊತ್ತಾ? ಮಾನವನ ಮೆದುಳಿನಲ್ಲಿ ಬಹುಶಃ ಅಪ್ಗ್ರೇಡ್ ಸಿಸ್ಟಮ್ ಇರಬಹುದು. ಕೆಲವರಿಗೆ ಯಶಸ್ಸು, ಹುದ್ದೆ ಅಥವಾ ಒಂದು ಉನ್ನತ ದರ್ಜೆ ಅಥವಾ ಕೀರ್ತಿ, ಹೆಸರು, ಗೆಲುವು ಇವೆಲ್ಲ ಬಂದ ಮೇಲೆ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಬಹುದು, ಸೆಲೆಕ್ಟಿವ್ ರೆಕಗ್ನಿಷನ್ ಸಿಸ್ಟಮ್ ಅಂತ. ಯಾರನ್ನು ಗುರುತಿಸಬೇಕು, ಯಾರನ್ನು ಇಗ್ನೋರ್ ಮಾಡಬೇಕು, ಯಾರಿಂದ ಉಪಯೋಗವಿದೆಯೋ, ಯಾರಿಂದ ಏನೂ ಉಪಯೋಗವಿಲ್ವೋ ಅಂತ ಅದರದೇ ಆದ ಪ್ರಿಟೆನ್ಷಿಯಸ್ ಆ್ಯಟಿಟ್ಯೂಡ್ ಬೆಳೆಸ್ಕೊಳತ್ತೆ. ನಾವು ಯಾರು ನಮ್ಮ ಸರ್ಕಲ್ಗೆ ಸೇರಿರ್ತಾರೋ ಇಲ್ವೋ ಇವೆಲ್ಲ ಆಟೋ ಅಪ್ಡೇಟ್ ಆಗತ್ತೆ. ಹಾರ್ಡ್ ಡ್ರೈವ್ನಲ್ಲಿ ಬೇರೆ ಡ್ರೈವ್ಗಳಿದ್ದ ಹಾಗೆ ದೇ ಸಿಂಪ್ಲಿ ಪ್ರಿಟೆಂಡ್ ದೇರ್ ಮೆಮೊರಿ ಹ್ಯಾಸ್ ಎ VIP ಸೆಕ್ಷನ್. ಓನ್ಲಿ ಸರ್ಟನ್ ಪೀಪಲ್ ಆರ್ ಅಲೋಡ್ ಇನ್ ಸೈಡ್. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮನಃ ಮುಟ್ಟುವ ಕೊಟೇಶನ್ಸ್ ಪೋಸ್ಟ್ ಮಾಡೋದು ಸ್ಟೇ ಹಂಬಲ್, ಸ್ಟೇ ಗ್ರೌಂಡೆಡ್ ಅಂತ. ಆದರೆ ನಿಜ ಜೀವನದಲ್ಲಿ ಆಗೋದೇನಪ್ಪ ಅಂದರೆ ಒನ್ ಸಕ್ಸಸ್ಫುಲ್, ಬಿ ಅನ್ಅವೈಲಬಲ್ ಅಂತ. ಆಸಕ್ತಿದಾಯಕ ತಿರುವು ಅಂದರೆ ಮನೋವಿಜ್ಞಾನ ಇದರ ಬಗ್ಗೆ ಏನು ಹೇಳತ್ತೆ ಎಂಬುದು. ಇದು ಕೇವಲ ಅಹಂಕಾರವೇನಾ, ಅಥವಾ ಇದರ ಹಿಂದೆ ಮಾನಸಿಕ ಕಾರಣಗಳೇನಾದರೂ ಇದೆಯಾ? ಇಲ್ಲಾಂದರೆ ಮಾನವನ ಮನಸ್ಸಿನ ಒಳಗೆ ಇನ್ನೂ ಆಳವಾಗಿ ಏನಾದರೂ ನಡೀತಾ ಇದೆಯಾ? ಇವೆಲ್ಲ ಪ್ರಶ್ನೆ ಬಂದದ್ದಂತೂ ನಿಜ. ಶತಪ್ರತಿಶಃ ಸತ್ಯ ಸಂಗತಿ ಅಂದರೆ ಇಟ್ ಈಸ್ ಫೆಲ್ಟ್ ಇನ್ಸೈಡ್ ದ ಮೈಂಡ್. ಐ ಆಮ್ ಎಬೌವ್ ದಿಸ್ ಅಂತ ಅನ್ನಿಸಿದ ತಕ್ಷಣ
ಡಿಸ್ಟೆನ್ಸ್ ಸ್ಲೋಲಿ ಬಿಗಿನ್ಸ್ ಟು ಅಪಿಯರ್. ಮೌನವಾಗಿ ಅದರ ಪದರ ತೆರೆದಿರುತ್ತೆ. ಅವಾಯ್ಡ್ ಮಾಡ್ತೀವಿ, ಗುರುತೇ ಇಲ್ವೇನೋ ಅಂತ ನಟಿಸ್ತೀವಿ, ಗಮನಕ್ಕೆ ಬರಲಿಲ್ಲ ಎನ್ನುವ ಕೃತಕ ವರ್ತನೆ ಮುಂದಿಡ್ತೀವಿ. ಇಟ್ಸ್ ಇಂಡೀಡ್ ಫ್ಯಾಸಿನೇಟಿಂಗ್ ಬಿಹೇವಿಯರ್ಸ್. ಮೊದಲನೇ ಕಾರಣ ಅಂದರೆ, sometimes people don't ignore you because they hate you. They ignore you because your presence reminds them of a time when they are not who they are today. And that reminder can be uncomfortable. ಹಳೆಯ ನೆನಪು ಇಂದಿಗೆ ಹಿತವಲ್ಲ ಅನ್ನಿಸಿದರೆ, ನನ್ನ ಹಳೆಯ ವರ್ಷನ್ನಲ್ಲಿ ಇದ್ದಂತಹ ನನ್ನ ವಲಯದವರು ಬೇಡವಾಗ್ತಾರೆ. ಅವರ ಉಪಸ್ಥಿತಿ ಅಹಿತವಾದ ಹಳೆಯ ನೆನಪುಗಳು ಕಳೆದ ದಿನಗಳಿಗೆ ನಾಂದಿ ಹಾಡತ್ತೆ ಅನ್ನೋದಾದರೆ, ಅವರ್ ಮೈಂಡ್ ಡಿಫೆಂಡ್ಸ್ ಇಟ್. ಇಟ್ಸ್ ಅ ಕಾನ್ಷಿಯಸ್ ಫರ್ಗೆಟ್ಫುಲ್ ಡಿಸಿಷನ್. ಇನ್ ಸೈಕಾಲಜಿ ವಿ ಕಾಲ್ ಇಟ್ ಆ್ಯಸ್ ಐಡೆಂಟಿಟಿ ಅಪ್ಗ್ರೇಡ್ ಸಿಂಡ್ರೋಮ್. ಇನ್ನು ಎರಡನೆಯ ಕಾರಣ ಅಂದರೆ, ಸಮ್ಟೈಮ್ಸ್ ಪ್ರೈಡ್ ಆ್ಯಂಡ್ ಶೋಯಿಂಗ್ ಸ್ಟೇಟಸ್ ಈಸ್ ಆ್ಯಕ್ಚುಲಿ ಇನ್ಸೆಕ್ಯೂರಿಟಿ ಇನ್ ಡಿಸ್ಗೈಸ್. ಸ್ಥಾನಮಾನವೇ ಆತಂಕಕ್ಕೆ ಈಡು ಮಾಡುವ ಮನಸ್ಥಿತಿ. ಕೆಲವೊಬ್ಬರಿಗೆ ಅವರ ಸ್ಥಾನಮಾನ ಮಾನ್ಯತೆ ಉಳಿಸ್ಕೊಳ್ಬೇಕು ಅನ್ನೋ ಒತ್ತಡ ಎಷ್ಟಿರುತ್ತೆ ಅಂದರೆ, ಒಂದಾನೊಂದು ದಿನ ನನ್ನ ಸ್ಥಿತಿ ಹೀಗಿತ್ತು ಅಂತ ಯಾರಿಗೂ ಗೊತ್ತಾಗಬಾರ್ದು ಎನ್ನುವ ಭಯ. ದೇ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ದ ಇಮೇಜ್ ದೇ ಆರ್ ಪ್ರೊಜೆಕ್ಟಿಂಗ್. ಸೊ ದೇ ಕ್ರಿಯೇಟ್ ಡಿಸ್ಟೆನ್ಸ್, ನಾಟ್ ಬಿಕಾಸ್ ದೇ ಡಿಸ್ಲೈಕ್ ಯು, ಬಟ್ ಬಿಕಾಸ್ ದೇ ವಾಂಟ್ ಟು ಪ್ರೊಟೆಕ್ಟ್ ದೇರ್ ನ್ಯೂ ಐಡೆಂಟಿಟಿ. ಇನ್ನು ಮೂರನೇ ಕಾರಣ ಅಂದರೆ, ಇಟ್ ಮೈಟ್ ಬಿ ಅ ಸೋಷಿಯಲ್ ಡಿಸ್ಟೆನ್ಸ್ ಸಿಗ್ನಲಿಂಗ್. ಅವರ ಪ್ರಕಾರ ಮಾತಾಡಿದರೆ, ತುಂಬ ಆತ್ಮೀಯವಾಗಿ ನಡೆದುಕೊಂಡ್ರೆ ಐ ಲೂಸ್ ಮೈ ಪವರ್ ಅಂತ ಅವರಿಗೆ ಅನಿಸುತ್ತೆ. ಮಾತನಾಡದಿರುವುದೇ ಅವರಿಗೆ ಪವರ್ ಡೆಮಾನ್ಸ್ಟ್ರೇಷನ್ ಆಗಿರುತ್ತೆ. ಇಟ್ಸ್ ಸರ್ಪ್ರೈಸಿಂಗ್ ದಟ್ ಸಮ್ ಪೀಪಲ್ ಕಮ್ಯುನಿಕೇಟ್ ದೇರ್ ಸಕ್ಸಸ್ ನಾಟ್ ಥ್ರೂ ಅಚೀವ್ಮೆಂಟ್ಸ್ ಬಟ್ ಅನ್ಫಾರ್ಚುನೇಟ್ಲಿ ಥ್ರೂ ಹೂ ದೇ ಇಗ್ನೋರ್. ಕೊನೆಯದಾಗಿ ಬರುವ ಕಾರಣ ಅಂದರೆ ಜಸ್ಟ್ ಈಗೋ. ಅಹಂನ ಮುಂದಿನ ಮೆಟ್ಟಿಲು ಅಹಂಕಾರ. ಯಾವುದೇ ಕಾರಣದಿಂದಾಗಿ ಹೊಸದಾಗಿ ಮಾನ್ಯತೆ ಬಂದಂದಿನಿಂದ ನನ್ನ ಪ್ರಸ್ತುತ ಪರಿಸರ ಬದಲಾಗತ್ತೆ. ಸೊ ವಿ ಟೆಂಡ್ ಟು ಸ್ಟೇ ವಿತ್ ಪೀಪಲ್ ಹೂ ರೀಇನ್ಫೋರ್ಸ್ ಅವರ್ ನ್ಯೂ ಕರೆಂಟ್ ಐಡೆಂಟಿಟಿ ಆ್ಯಂಡ್ ಆರ್ ಈಗೋ ಡಿಸೈಡ್ಸ್ ಟು ಡ್ರಿಫ್ಟ್ ಅವೇ ಫ್ರಮ್ ಪೀಪಲ್ ಹೂ ರಿಮೆಂಬರ್ ಹೂ ವಿ ಯೂಸ್ ಟು ಬಿ. ಮನಃಶಾಸ್ತ್ರ ಹಾಗೂ ಅದರ ವಿಶ್ಲೇಷಣೆ ಇದಾದರೆ, ಆಧ್ಯಾತ್ಮಿಕವಾಗಿ ನಮ್ಮ ಜೀವನದಲ್ಲಿ ಏರಿಕೆ ಬಂದಾಗ ಮೌನವಾಗಿ ಅಹಂಕಾರ ನುಸುಳಿ ಹೇಗೆ ಬೆಳೆಯುತ್ತೆ, ಆ ಪ್ರಕ್ರಿಯೆಯಲ್ಲಿ ಏನು ಕಳೆದುಕೊಳ್ತಾ ಇದ್ದೀವಿ? ಮಾನ್ಯತೆ ಹೆಚ್ಚಾದಂತೆ ಮಾನವೀಯತೆ ಕಡಿಮೆಯಾಗತ್ತಾ? ಬಹುಶಃ ಅದಕ್ಕೇನ ತಿಳಿದವರು ಹೀಗಂದದ್ದು, ಸಕ್ಸಸ್ ಡಸ್ ನಾಟ್ ಚೇಂಜ್ ಪೀಪಲ್, ಇಟ್ ರಿವೀಲ್ಸ್ ಯು. ಪವರ್ ಎಕ್ಸ್ಪೋಸಸ್ ಯು ಆ್ಯಂಡ್ ಮನಿ ಮ್ಯಾಗ್ನಿಫೈಸ್ ಯು. ವೆಲ್, ಲೈಫ್ ಇಸ್ ಸ್ಟ್ರೇಂಜ್. ಕೆಲವೊಬ್ಬರಿಗೆ ನಾವು ಆಪ್ತರು, ಮತ್ತೊಬ್ಬರಿಗೆ ಅಹಂಕಾರಿಗಳು, ಇನ್ನೂ ಕೆಲವರಿಗೆ ದುರಹಂಕಾರಿಗಳು, ಮಗದೊಬ್ಬರಿಗೆ ದುರಾಭಿಮಾನಿಗಳು, ಸೆಲ್ಫ್ ಕನ್ಸೀಟೆಡ್ ಇಂಡಿವಿಜುವಲ್ಸ್. ಪ್ರತಿಯೊಬ್ಬರ ನಿಘಂಟಿನಲ್ಲೂ ವಿಭಿನ್ನ ವ್ಯಾಖ್ಯಾನಗಳು. ಹಾಗಾದರೆ ನಾವು ನಿಜಕ್ಕೂ ಯಾರು? ಡು ವಿ ರಿಯಲಿ ಚೇಂಜ್ ವಿತ್ ಆರ್ ಚೇಂಜ್ ಇನ್ ಸ್ಟೇಟಸ್? ಡು ಪೀಪಲ್ ಫೀಲ್ ದಟ್ ವಿ ಆರ್ ಸೆಲ್ಫ್ ಸೆಂಟರ್ಡ್ ಅಂಡ್ ಕಾಂಡಿಸೆಂಡಿಂಗ್ ಆರ್ ಫುಲ್ ಆಫ್ ಕಾಕಿ ಆಟಿಟ್ಯೂಡ್? ಇಲ್ಲಿದೆ ನಮ್ಮ ಮಾಪನ. ಸ್ಟ್ರಾಂಗೆಸ್ಟ್ ಇಂಡಿಕೇಟರ್ ಇಸ್ ಕನ್ಸಿಸ್ಟೆನ್ಸಿ, ಅಂದರೆ ಸ್ಥಿರತೆ. ಒಬ್ಬ ವ್ಯಕ್ತಿ ಎಲ್ಲರೊಂದಿಗೆ, ಅಂದರೆ ಹಿರಿಯರು, ಕಿರಿಯರು, ಉನ್ನತ ಸ್ಥಾನಮಾನದಲ್ಲಿರುವವರು, ಸಮಪಂಕ್ತಿ ಸಹೋದ್ಯೋಗಿಗಳು, ಹಳೆಯ ಸ್ನೇಹಿತರು, ಪರಿಚಿತರು, ಅಪರಿಚಿತರು, ಎಲ್ಲರೊಟ್ಟಿಗೆ ಒಂದು ಸಮನಾದ ಹಂತದಲ್ಲಿ ಗೌರವದಿಂದ ಸ್ವಾಭಾವಿಕವಾದ ವರ್ತನೆ ಇದೆ ಅಂದರೆ ಯು ಆರ್ ಎ ಮೆಟಲ್ ಇನ್ಸೈಡ್. ಔಟ್ಸೈಡ್ ಫೋರ್ಸಸ್ ಹ್ಯಾಸ್ ಲೆಸ್ ಚಾನ್ಸಸ್ ಟು ಚೇಂಜ್ ಯುವರ್ ಸ್ಟೇಟ್. ಆದರೆ ನಮ್ಮ ವರ್ತನೆ, ನಮ್ಮ ಮೌಲ್ಯಗಳು, ನಮ್ಮ ತತ್ವ ಸಿದ್ಧಾಂತಗಳು ಬೇರೊಬ್ಬರ ಸ್ಥಾನಮಾನ, ಅಡಿಪಾಯ, ಆರ್ಥಿಕತೆ, ದರ್ಜೆ, ಅಧಿಪತ್ಯ, ಪ್ರಭುತ್ವ ಹಾಗೂ ಪ್ರಭಾವಗಳ ಮೇಲೆ ಅವಲಂಬಿಸಿದೆ ಅಂದರೆ ಬೂಟಾಟಿಕೆ ಹೊತ್ತ ಆಷಾಢ ಭೂತಿಗಳು ಅನ್ನಬಹುದು. ಸೊ ದಟ್ ಸ್ಮಾಲ್ ಮೊಮೆಂಟ್ ಇನ್ ದ ಹೋಟೆಲ್ ಸ್ಟೇಡ್ ವಿತ್ ಮೀ, ನಾಟ್ ಬಿಕಾಸ್ someone ignored someone, but because it reminded me of something deeper about human nature, which is status and pride. ಸ್ಥಾನಮಾನ, ಮಾನ್ಯತೆ, ಅಂತಸ್ತು ವಿಚಿತ್ರವಾದ ಕಾನ್ಸೆಪ್ಟ್ ಅನ್ಸತ್ತೆ. ಎಷ್ಟೋ ವಿಭಿನ್ನ ಆಯಾಮಗಳಿಂದ ಅದು ಬರಬಹುದು. ಯೋಚನಾ ಲಹರಿಗಳ ಆಳದ ತಳಕ್ಕೆ ಉಳಿದದ್ದು DVG ಅವರ ಈ ಕಗ್ಗ. ನಿನ್ನ ಕಣ್ಕಿವಿ ಮನಗಳಿರುವಷ್ಟು ನಿನ್ನ ಜಗ, ನಿನ್ನಳಿಸುವ ಉಳಿಸುವೆಲ್ಲ ನಿನ್ನಂಶ, ಉನ್ನತಿಗೆ ನೀನೇರಿದಂತೆ ಜಗ ವಿಸ್ತರಿಸಿ ಸಣ್ಣತನ ಸವೆಯಬೇಕು ಮಂಕುತಿಮ್ಮ.
One who reaches heights is successful, but one who remains humble with height becomes legends. ವಿನಮ್ರತೆ, ಸೌಜನ್ಯ, ಸುಸಂಸ್ಕೃತಿಯುಳ್ಳ ಮನಸ್ಸುಗಳು ಬೆಳೆಯಲಿ, ಸುಶಿಷ್ಟ ಬದುಕು ನಮ್ಮದಾಗಲಿ ಎನ್ನುವ ಸದಾಶಯದೊಂದಿಗೆ ನನ್ನ ಸವಿನಯ ನಮಸ್ಕಾರಗಳು.